ಉಸಿರು ಹೇಳ್ಕೊಳಪ್ಪ. ಉಸಿರು ಹೇಳ್ಕೊ. ಉಸಿರು ಹೇಳ್ಕೊ. ನೀರಿಗೆ ಪುಷ್ಪ ಅಲ್ಲ, ಪೇಷಂಟು ಬೇಕಾಯ್ತು. ಉಸಿರು ಹೇಳ್ಕೊ. ಉಸಿರು ಬಿಡು. ನೋಡಮ್ಮ, ಇವರು ಬಿಡಿ ಸಿಗರೇಟ್ ಎಲ್ಲ ಸೇರೋದ್ರಿಂದ ಉಪ್ಸದ ಕಾಯಿಲೆ ಆಗಿರ್ಬೋದು. ನಾವು ಇಂಗ್ಲೀಷಲ್ಲಿ ಅದಕ್ಕೆ COPD ಅಂತೀವಿ ಸರ್. ಉಪ್ಸಿದ ಕಾಯಿಲೆ ಸರ್? ಹಾಂ, ಅದಕ್ಕೆ ನಾವು COPD ಅಂತೀವಿ. ಆಯ್ತಾ? ಅದಾಗಿರ್ಬೋದು ಇವರಿಗೆ. ಉಪ್ಸಿದ ಕಾಯಿಲೆ ಸರ್. ಏನಾಗಲ್ಲ ಏನಾಗಲ್ಲ ಆಯ್ತಾ? ಏನಾಗಲ್ಲ ಏನಾಗಲ್ಲ. ಟೆಸ್ಟ್ ಬಂದು ಕೊಡ್ತೀನಿ, ಮಾಡಿಸಿ ಅಮ್ಮ. ಆಯ್ತಾ? ಓ ಪರಮೇಶ್ವರೇ, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ಯಾಕಮ್ಮ, ಏನಾಯ್ತು? ಅಯ್ಯೋ, ನಮ್ಮ ಅವರು ತುಂಬಾ ದಿವಸದಿಂದ ಕೆಮ್ತಾವ್ರೆ. ನನ್ನ ಮಾತೇ ಕೇಳ್ತಿಲ್ಲ. ಒಲೆಯಲ್ಲಿ ಅಡುಗೆ ಮಾಡಬೇಡಿ ಅಂದ್ರೆ ಇವರೇ ಮಾಡ್ತಾ ಇದ್ದಾರೆ. ನೋಡಿ ಸ್ವಲ್ಪ ಡಾಕ್ಟರ್ ಸ್ವಲ್ಪ ಒಲೆ ಓದ್ತೀರಮ್ಮ. ಯಾಕಮ್ಮ, ಮಗ ಅಷ್ಟು ಚಲೋ ಗ್ಯಾಸ್ ಕೊಡ್ಸಿದಾರೆ, ಒಲೆ ಹಾಕ್ಬೇಕು. ಗ್ಯಾಸಲ್ಲಿ ಮಾಡೋದು ಇವ್ರ ಮಾತು ಕೇಳಲ್ಲಪ್ಪ. ಒಂದ್ಸಲ ಏನೋ ಟೆಸ್ಟ್ ಅಂತ ಏನೋ ಮಾಡಿಬಿಡ್ರಿಪ್ಪ. ಆಯ್ತಮ್ಮ, ನೋಡ್ತೀನಿ. ನೀವು ಒಲೆ ಓದೋದ್ರಿಂದ ನಿಮಗೂ ಉಪ್ಸದ ಕಾಯಿಲೆ ಆಗಿರ್ಬೋದು. ಆಯ್ತಾ? ಇವ್ರಿಗೂ ಅದೇ ಆಗಿದೆ. ನೀವು ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ನೋಡ್ಕೊಂಡು ಹೇಳ್ತೀನಿ. ಆಯ್ತಾ? ಅಲ್ಲ ಸರ್, ಇವ್ರು ಸಿಗರೇಟು ಬೀಡಿ ಏನು ಸೇದಲ್ಲ, ಆದ್ರೂ ಇವ್ರಿಗೂ ಉಪ್ಸಿದ ಕಾಯಿಲೆ ಹಿಂಗೆ ಸರ್? ನೋಡಪ್ಪ, ಉಪ್ಸದ ಕಾಯಿಲೆ ಬರೀ ಸಿಗರೇಟಿಂದ ಬರಲ್ಲ. ಆಯ್ತಾ? ಬೇರೆ ಬೇರೆ ರೀತಿಯಿಂದ ಬರುತ್ತೆ ಅಮ್ಮ. ಇವ್ರಿಗೆ ಬೀಡಿ ಸಿಗರೇಟಿಂದ ಆಗಿದೆ, ಅವ್ರಿಗೆ ಒಲೆ ಓದೋದ್ರಿಂದ ಆಗಿದೆ, ಕೆಲ ಕಾರ್ಮಿಕರಿಗೆ ಆಗುತ್ತೆ. ಅದೇ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಆಯ್ತಾ? ಏನಾಗಲ್ಲ, ಕಡಿಮೆ ಆಗುತ್ತೆ, ಎದುರ್ಕೋಬೇಡಿ. ಅವರೇ ಇವ್ರಿಗೊಂದ್ಸಲ ಹೇಳಿ. ಕೂತ್ಬೇಡಿ ಅಮ್ಮ ಇನ್ಮೇಲೆ. ಆಯ್ತಾ? ಸೊಸೆಗೆ ಹೇಳಿ, ಸೊಸೆ ಮಾಡ್ಕೊಡ್ತಾರೆ. ಈಗಿಂದು ಸೊಸೆ ಅಂದ್ರೆ ಏನ್ ಕೆಲಸ ಮಾಡ್ತಾರೆ ಬಿಡಪ್ಪ. ಈಗ ರಮೇಶನು ಮತ್ತೆ ತನ್ನ ಹೆಂಡತಿಯ ಜೊತೆ PFT ಮತ್ತು ಎಕ್ಸ್ರೇ ಮಾಡಿಸಿಕೊಳ್ಳಲು ತೆರಳುತ್ತಾರೆ. ಮಾತೆ ಕೇಳಲ್ಲ. ಡಾಕ್ಟರ್ ಕಳಿಸಿದ್ದಾರೆ. ಚೆನ್ನಾಗಿರು, ಏನಾಗಲ್ಲ, ಹೋಗು. ಎಕ್ಸ್ರೇ PFT ಟೆಸ್ಟ್ ಅಂತ ಒಂದು ಮಾಡಿಸೋಣ. ಈಗ ಆಗಸ್ಟ್ ಜೋರಾಗಿ ಉಸಿರು ಹಿಡ್ಕೊಂಡು ಈ ಪೈಪಲ್ಲಿ ಜೋರಾಗಿ ಉಸಿರು ಬಿಡಬೇಕು. ಆಯ್ತಾ? ಮಾಡ್ಬೇಕು. ತಗೊಳ್ಳಿ, ಇದು ನಿಮ್ಮ ರಿಪೋರ್ಟು. ಡಾಕ್ಟರ್ ಹತ್ರ ಆಯ್ತಾ? ಏನಿಲ್ಲ, ಏನಿಲ್ಲ, ಏನು ಮಾಡ್ತೀವಿ ಸರ್. ಎರಡು ಮಾಡಿಸಿದ್ರಾ? ಎದುರುಬೇಡಿ ಅಮ್ಮ, ಏನು ಆಯ್ತಾ? ನಾವೇ ಅದೇ ಅಮ್ಮ, ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಉಪ್ಸದ ಕಾಯಿಲೆ ಅದೇ ಆಗಿರೋದು ಇವರಿಗೆ. ನೋಡಿ ಸರ್, ಇನ್ಮೇಲೆ ಬಿಡಿ ಸಿಗರೇಟ್ ಎಲ್ಲ ಬಿಡಬೇಕಾಗುತ್ತೆ. ಬಿಡಲಿಲ್ಲ ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ. ನೋಡಿ, ಬಿಡಿಸ್ಬೇಕಮ್ಮ ನೀವೇ ಅವರಿಗೆ. ತಗೊಳ್ಳಿ, ಹೇಳ್ಕೊಳ್ಳೋ ಮಾತ್ರ ಇದು 1 ತಿಂಗಳು ತಗೋಬೇಕು. ಅದಾದ್ಮೇಲೆ ಮತ್ತೆ ಬಂದು ತೋರಿಸಿ. ಆಯ್ತಾ? ಈಗ ರಮೇಶನು 1 ತಿಂಗಳ ಬಳಿಕ ಮತ್ತೆ ಆಸ್ಪತ್ರೆಗೆ ಬರುತ್ತಾನೆ. ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಿದ್ದೀನಿ. ಏನು ಹೇಳಿದ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಏನೂ ಆಗಿರಲ್ಲ. ಆಯ್ತಾಯ್ತು ಬಾ ಸರ್. ನಮಸ್ಕಾರ ಸರ್. ನಮಸ್ಕಾರಮ್ಮ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಗಿದ್ದಾರಮ್ಮ? ಬಿಡಿ ಸಿಗರೇಟ್ ಎಲ್ಲ ಬಿಟ್ಟಿದ್ದಾರಲ್ಲ? ಎಲ್ಲ ಬಿಟ್ಟಿದ್ದಾರಲ್ಲ? ಎಲ್ಲ ಬಿಟ್ಟಿದ್ದೇನೆ ಸರ್, ಇಲ್ಲ. ಆಯ್ತು, ಇನ್ಮೇಲೆ ಏನು ಸೇರ್ಬಾರ್ದು ಸರ್. ಆಯ್ತಾ? ಆಯ್ತು ರೀ. ಮಾತ್ರೆ ಎಲ್ಲ ಸರಿ ತಗೊಂಡಿದ್ದೀರಲ್ಲ? ಹಾಂ, ತೊಗೊಂಡಿದ್ದೀನಿ ಸರ್. ಸರ್, ಅದು ಹೇಳ್ಕೊಳ್ಳೋ ಮಾತ್ರೆ ಮತ್ತೆ ತಗೋಬೇಕಾ ಅಥವಾ ನಿಲ್ಲಿಸ್ಬೇಕಾ ಸರ್? ಹಂಗೆಲ್ಲ ನಿಲ್ಸಕ್ಕಾಗಲ್ಲಪ್ಪ, ಅದು ಕೋರ್ಸ್ ಇರುತ್ತೆ. ಆಯ್ತಾ? ಇವಾಗ 1 ತಿಂಗಳು ತಗೊಂಡಿದ್ದೀರಾ? ಮತ್ತೆ ಬರೆದು ಕೊಡ್ತೀನಿ. 2 ತಿಂಗಳು ತಗೊಳ್ಳಿ, ಕಡಿಮೆ ಆದರೆ ಡೋಸ್ ಕಡಿಮೆ ಮಾಡೋಣ. ಆಯ್ತು ರೀ ಸರ್. ತಗೊಳ್ಳಿ ಅಮ್ಮ, ಇನ್ಮೇಲೆ ಬಿಡಿ ಸಿಗರೇಟ್ ನೋಡ್ಕೊಂತೀರಿ ಅಮ್ಮ, ಹುಷಾರು. ಆಯ್ತು ಸರ್. ನೋಡಿ, ಇನ್ಮೇಲೆ ನೀವು
ಯಾರಾದ್ರೂ ಬಿಡಿ ಸಿಗರೇಟ್ ಸೇದೋದಿದ್ರೆ ನೀವು ಸೇರ್ಬೇಡಿ, ಇನ್ನೂ 10 ಜನಕ್ಕೆ ಕೇಳಿ ಸೇರ್ಬೇಡಿ ಅಂತ, ಆಯ್ತಾ? ಆಯ್ತು. ಬಿಡಿ ಸುಡೋದು ಅಷ್ಟೇ ಅಲ್ಲ, ನಿಮ್ಮ ಜೀವನನೂ ಸುಡುತ್ತೆ, ನಿಮ್ಮ ಮನೆಯೂ ಸುಡುತ್ತೆ. ಆಯ್ತು. ಹುಷಾರಾಗಿ. ಸರ್ ಇನ್ನೊಮ್ಮೆ ದೊಡ್ಡ ನಮಸ್ಕಾರ ಸರ್. ಈಗ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡ ರಮೇಶನು ಮತ್ತೆ ಚಹಾ ಅಂಗಡಿಯ ಬಳಿ ತೆರಳುತ್ತಿರುತ್ತಾನೆ. ಏನೋ ರಮೇಶ ನೋಡಿ ನೋಡ್ಲಾರ್ದಂಗೆ ಹೋಗ್ತೀವಿ, ಬಾ ಒಂದು ದಮ್ ನೋಡಿ. ಏ ಬಾ ಏ ದಮ್ಗೆ ಏನೋ ಬೇಡ ಬಾ. ಬರೀ ಒಂದು ಚಾ ಸಾಕು. ಒಂದು ಕುಡಿ ಏನಾಗೋದಿಲ್ಲ. ಬೇಡ ಬೇಡ ಸಾಕು. ನಿಂಬೈದ ಈ ಮಾತ ಬೇಡ ರೀ ಸರ್, ನಿಮಗೆ ವೈದ್ಯರು ನನಗೆ ಸಲಹೆಯನ್ನು ನೀಡಿದ್ದಾರೆ ಬೀಡಿ ಸಿಗರೇಟಿಗೆಲ್ಲ ಸಿಗಬಾರ್ದು ಅಂತ. ಸೊ ಅದರಿಂದ ನಾನು ಬಿಟ್ಟಿದ್ದೀನಿ ಇವಾಗ. ಸರ್ ನೀನು ಬಿಡಬೇಕು ಮುಂಚೆ. ಇವಾಗ ಬೀಡಿ ಸಿಗರೇಟ್ ಸಿಗೋದ್ರಿಂದ ಜಾಸ್ತಿ ತೊಂದರೆ ಆಗ್ತಿದೆ. ಮತ್ತು ನಾನು ಅದರಿಂದನೇ ಅನುಭವಿಸಿ ಬಂದಿದ್ದೀನಿ ಇವಾಗ. ಸೊ 10 ಜನದಿಂದ ಇವಾಗ ಎಲ್ರಿಗೂ ಅದೇ ಸಿಗಬಿಡಿ ಅಂತ ಹೇಳಿದ್ದಾರೆ. ಸೊ ನೀನು ಇವತ್ತು ಬಿಡ್ಬೇಕು ಸಮಾಚಾರ. ಆಯ್ತು ಮಚ್ಚ, ನೀನು ಆಯಿತು. ಈಗ ನೀವೇ ನೋಡಿದ್ರಿ ಈ ಬೀಡಿ ಸಿಗರೇಟ್ ಶಬ್ದದಿಂದ ಜನರಿಗೆ ಎಷ್ಟು ತೊಂದರೆಯನ್ನ ಆಗುತ್ತೆ. ಈ COPD ಕಾಯಿಲೆ ಬರೀ ಬೀಡಿ ಸಿಗರೇಟು ಒಲೆ ಓದೋದ್ರಿಂದ ಅಲ್ಲ, ಕೈಗಾರಿಕೆಯಲ್ಲಿ ಕೆಲಸ ಮಾಡೋ ಎಲ್ಲ ತುಂಬಾ ಜನರಿಗೂ ಈ COPD ಕಾಯಿಲೆ ಆಗುತ್ತೆ. ಈಗ ಇದನ್ನು ತಡೆಗಟ್ಟಬೇಕು ಅಂದ್ರೆ ಇವರು ಬೀಡಿ ಸಿಗರೇಟ್ ಸೇದೋದನ್ನ ಬಿಡಬೇಕು. ಮತ್ತೆ ಕೈಗಾರಿಕೆಯಲ್ಲಿ ಕೆಲಸ ಮಾಡೋರು ಮಾಸ್ಕ್ ಅನ್ನು ಧರಿಸಿ ಕೆಲಸ ಮಾಡಬೇಕು. ಮತ್ತೆ ಎಲ್ಲಿ ತುಂಬಾ ವಾಯು ಮಾಲಿನ್ಯ ಇರುತ್ತಲ್ಲ, ಅಲ್ಲಿರೋ ಜನಗಳಿಗೂ ಈ ತರ ಸಮಸ್ಯೆ ಆಗ್ತಾ ಇರುತ್ತೆ. ಇದನ್ನ ತಡೆಗಟ್ಟುವುದೇ ಉತ್ತಮ. ಇಷ್ಟನ್ನ ಹೇಳುತ್ತಾ ನಮ್ಮ ಈ ಕಿರು ನಾಟಕವನ್ನು ಮುಗಿಸ್ತಿದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.